Namaste students. Today we move on to next topic or next lesson, that is the internal check. First we understand what do you mean by internal check. Yes, internal check means here the automatically check the or audit the books of account within the organization by staff itself. ಕಂಪನಿಯ ಸ್ಟಾಫೇ ಕಂಪನಿಯ ಒಳಗಿನ ಅಥವಾ ಬಿಸ್ನೆಸ್ಸಿನ ಒಳಗಿನ ಎಂಪ್ಲಾಯೀಸ್ ಸೇರಿ ಅವರಿಗೆ ಆಡಿಟನ್ನು ಚೆಕ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ ಅಂತ ಹೇಳ್ತೇವೆ. ಇಲ್ಲಿ ಔಟ್ಸೈಡಿಂದ ಯಾರು ಕೂಡ ಆಡಿಟರ್ ಬರೋದಿಲ್ಲ. ಅದರ ಬದಲಾಗಿ ಕಂಪನಿಯ ಸ್ಟಾಫ್ ಮೆಂಬರ್ಸೇ ಬುಕ್ಸನ್ನು ಆಡಿಟ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ ಅಂತ ಹೇಳ್ತೇವೆ. ಹಿಯರ್ ಇಂಟರ್ನಲ್ ಚೆಕ್ಕಲ್ಲಿ ಯಾವ್ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು. ಈಗ ಒಬ್ಬ ಟ್ರಾನ್ಸಾಕ್ಷನ್ಸ್ ಬರೀತಾನೆ, ಸೊ ಅದನ್ನು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇನ್ನೊಬ್ಬನನ್ನು ಅಪಾಯಿಂಟ್ಮೆಂಟ್ ಮಾಡೋದು, ಹಾಗೆ ಕೂಡ ಮಾಡ್ಬೋದು. ಅಥವಾ ಮಂತ್ಲಿ ರುಟೀನ್ ವರ್ಕಿನಾಗೆ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ಸ್ ಬ್ಯಾಂಕಲ್ಲಿ ನೋಡಿ, ಅಲ್ಲಿ ಅವರ ರುಟೀನ್ ವರ್ಕ್ಸ್ ಮಂತ್ಲಿ ಚೇಂಜ್ ಆಗ್ತದೆ. ಚೆಕ್ ಗೋ ಆ್ಯಂಡ್ ಸಿ ಬ್ಯಾಂಕಲ್ಲಿ ಹೋದರೆ ಅಲ್ಲಿ 1 ಮಂತ್ಗೆ ಒಬ್ಬ ಕ್ಯಾಶರ್ ಇದ್ದರೆ ನೆಕ್ಸ್ಟ್ ಮಂತಿಗೆ ಅವನು ಕ್ಯಾಶರ್ ಆಗಿರೋದಿಲ್ಲ. ಅದರ ಬದಲಾಗಿ ಲೋನ್ ಟ್ರಾನ್ಸಾಕ್ಷನ್ಸ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾನೆ, ಅಥವಾ ಚೆಕ್ ತಗೊಂಡು ಕೊಡೋದು ಆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ, ಅಥವಾ ಅವನು ಇದು ಬುಕ್ಕಿಗೆ ಪ್ರಿಂಟ್ ಎಲ್ಲ ಕೊಡಲಿಕ್ಕೆ ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾನೆ, ಅಥವಾ ಬೇರೆ ಏನೋ ವರ್ಕ್ಸ್ ಮಾಡ್ತಾ ಇರ್ತಾನೆ. ಅಂದರೆ ಬ್ಯಾಂಕ್ ಮೇನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಬ್ಯಾಂಕಿಗೆ ಕಂಪೇರ್ ಮಾಡ್ಬೋದು. ಅವರಲ್ಲಿ ಒಬ್ಬ ಈ ಮಂತಲ್ಲಿ ಒಂದು ವರ್ಕ್ ಮಾಡಿದರೆ ನೆಕ್ಸ್ಟ್ ಮಂತಲ್ಲಿ ಆ ವರ್ಕನ್ನು ಬೇರೆಯವರು ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಅಲ್ಲಿ ಫ್ರಾಡ್ ಅಥವಾ ಎರರ್ ಕಡಿಮೆ ಆಗ್ತದೆ. ಯಾಕೆ ಅಂದರೆ ನೆಕ್ಸ್ಟ್ ಮಂತಿಗೆ ಅದು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅದರ ಫ್ರಾಡ್ ಆರ್ ಎರರ್ ಆದರೆ ಅದು ಚೆಕ್ ಮಾಡ್ತಾರೆ, ಆವಾಗಲೇ ನೆಕ್ಸ್ಟ್ ಮಂತಿಗೆ ಇನ್ನೊಬ್ಬರು ಆ ಪ್ಲೇಸಲ್ಲಿ ಕೂತ್ಕೊಳ್ತಾರೆ. ಅದರಿಂದಾಗಿ ಏನಾಗ್ತದೆ, ಫ್ರಾಡ್ಸ್ ಅಥವಾ ಎರರ್ಸ್ ಕಡಿಮೆ ಆಗ್ತದೆ. ಸೇಮ್ ವೇ ಇಂಟರ್ನಲ್ ಚೆಕ್ ಹೇಳಿದರೆ ಒಂದು ಪರ್ಸನ್ ಒಬ್ಬನೇ ಟ್ರಾನ್ಸಾಕ್ಷನ್ಸ್ ಮಾಡಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಬೇರೆಯವರ ಹತ್ರ ಬೇರೆ ಇನ್ನೊಂದು ಇಂಡಿವಿಜುವಲ್ ಸ್ಟಾಫಲ್ಲಿ ಚೆಕ್ ಮಾಡಲಿಕ್ಕೆ ಹೇಳೋದು, ಅಥವಾ ರುಟೀನ್ ವರ್ಕ್ ಮಾಡೋದು. ರುಟೀನ್ ವರ್ಕ್ ಮಾಡಿದೆ ಅಂದರೆ ಮಂತ್ಲಿ ಇವಾಗ ಅಥವಾ 3 ಮಂತ್ಸಿಗೊಮ್ಮೆ ಅವರ ಪ್ಲೇಸಸ್ ಚೇಂಜಸ್ ಆಗ್ತಾ ಇರ್ತದೆ. ರುಟೀನ್ ವರ್ಕ್ ಮೀನ್ಸ್ ಈ ಮಂತಲ್ಲಿ ಕ್ಯಾಶರ್ ಆದರೆ ನೆಕ್ಸ್ಟ್ ಮಂತಲ್ಲಿ ಲೋನ್ ಸ್ಯಾಂಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗೋದು, ಅದರ ನೆಕ್ಸ್ಟ್ ಮಂತಲ್ಲಿ ಪ್ರಿಂಟಿಂಗಿಗೆ ಹೋಗೋದು, ಅದರ ನೆಕ್ಸ್ಟ್ ಚೆಕ್ ಕೊಡಲಿಕ್ಕೆ ಆ ಟ್ರಾನ್ಸಾಕ್ಷನ್ಸಿಗೆ ಹೋಗೋದು. ಹಾಗೆ ಬೇರೆ ಬೇರೆ ವರ್ಕ್ ಅಲಾಟ್ ಮಾಡೋದು. ಸೊ ಡಿವಿಷನ್ ಆಫ್ ದಿ ವರ್ಕ್ ಮಾಡೋದು. ಆವಾಗ ಅವರಿಗೆ ಏನಾಗ್ತದೆ ಅಂದರೆ ಇದು ವರ್ಕ್ ಲೋಡು ಕೂಡ ಕಡಿಮೆ ಆಗ್ತದೆ, ಅಥವಾ ಅವರಿಗೆ ಬರ್ಡನ್ ಕೂಡ ಕಡಿಮೆ ಆಗ್ತದೆ, ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಕೂಡ ಕಡಿಮೆ ಆಗ್ತದೆ. ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಅ ಇಂಟರ್ನಲ್ ಚೆಕ್. ಲಿಸನ್ ಹಿಯರ್, ಇಂಟರ್ನಲ್ ಚೆಕ್ ಈಸ್ ಆನ್ ಅಕೌಂಟಿಂಗ್ ಪ್ರೊಸೀಜರ್. Internal check is an accounting procedure whereby routine entries, accounting procedures whereby internal check is accounting procedures whereby routine entries for listen here, routine entries for transactions are handled by more than one employee. ಒಂದೇ ಕೆಲಸವನ್ನು ಒಬ್ಬ ಬಿಟ್ಟು ತುಂಬ ಜನ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್ಸ್ ಈ ಮಂತಲ್ಲಿ ಒಬ್ಬ ಕ್ಯಾಶರ್ ಆದರೆ ನೆಕ್ಸ್ಟ್ ಮಂತಲ್ಲಿ ಇನ್ನೊಬ್ಬನು ಕ್ಯಾಶರ್ ಆಗೋದು, ಕರೆಕ್ಟ್ ಅಲ್ಲ? ಸೊ ವೇರ್ ಬೈ ರೂಟೀನ್ ಎಂಟ್ರೀಸ್ ಫಾರ್ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯಾಂಡಲ್ಡ್ ಬೈ ಮೋರ್ ದ್ಯಾನ್ ಒನ್ ಎಂಪ್ಲಾಯೀಸ್ ಇನ್ ಸಚ್ ಎ ಮ್ಯಾನರ್ ದ್ಯಾಟ್ ದ ವರ್ಕ್ ಆಫ್ ಒನ್ ಎಂಪ್ಲಾಯಿ ಈಸ್ ಆಟೋಮೆಟಿಕಲಿ ಚೆಕ್ಡ್ ಅಗೇನ್ಸ್ಟ್ ದ ವರ್ಕ್ ಆಫ್ ಅನದರ್. ಇದರಿಂದ ಏನಾಗ್ತದೆ ಅಂತಂದರೆ ಫ್ರಾಡ್ಸ್ ಅಥವಾ
ಎರರ್ಸ್ ಕಡಿಮೆ ಆಗಿ ಆಟೋಮೆಟಿಕಲಿ ಚೆಕ್ ಆಗ್ತದೆ. ಅಂದರೆ ಅಲ್ಲಿ ಮಿಸ್ಟೇಕ್ಸ್ ತುಂಬ ಕಡಿಮೆ ಆಗ್ತದೆ. ಈಗ ನೋಡಿ ಮಂತ್ ಎಂಡ್ ಆಗುವಾಗ ನನ್ನ ಕೆಲಸ ಮುಗೀತು ಹೇಳಿ ಅವರು ಪುನಃ ಚೆಕ್ ಮಾಡ್ತಾರೆ ನಾವು ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದೇವೆ ಇಲ್ವಾ ಟ್ರಾನ್ಸಾಕ್ಷನ್ಸ್ ಅಂತ. ಸೇಮ್ ವೇ ಹಿಯರ್ internal check is an accounting procedure. ಇದೊಂದು accounting procedures whereby routine entries for transactions, ಈಗ routine entries ಇದೆ ಅಲ್ಲ transactions are handled by more than one employee. ಒಬ್ಬನೇ ಎಲ್ಲ ಕೆಲಸ ಮಾಡೋದಲ್ಲ, ಮಂತ್ಲಿ ಅಥವಾ 2 ಮಂತಿಗೆ 3 ಮಂತಿಗೆ ರುಟೀನು ಆ ವರ್ಕ್ ಆ ಪ್ಲೇಸಲ್ಲಿ ಬೇರೆ ಬೇರೆ ಜನ ಬಂದು ಕೂತ್ಕೊಳ್ಳೋದು. ಇನ್ ಸಚ್ ಎ ಮ್ಯಾನರ್ ದ್ಯಾಟ್ ದ ವರ್ಕ್ ಆಫ್ ಒನ್ ಎಂಪ್ಲಾಯಿ ಈಸ್ ಆಟೋಮೆಟಿಕಲಿ ಚೆಕ್ ಅಗೇನ್ಸ್ಟ್ ದ ವರ್ಕ್ ಆಫ್ ಎನದರ್. ಆಗ ಆಟೋಮೆಟಿಕಲಿ ಆಗಿ ಆ ಫ್ರಾಡ್ ಅಥವಾ ಎರರ್ ಚೆಕ್ ಆಗ್ತದೆ. ಯಾಕೆ ಅಂದರೆ ಆ ಪ್ಲೇಸಿಗೆ ಅವನು ಬೇರೆಯವನು ಬರುವಾಗ ಇಲ್ಲಿ ಮೋಸ ಮಾಡಲಿಕ್ಕೆ ಇದು ಇರುವುದಿಲ್ಲ. ಇದನ್ನು ನಾವು ಇಂಟರ್ನಲ್ ಚೆಕ್ ಅಂತ ಹೇಳ್ತೇವೆ. ಇಂಟರ್ನಲ್ ಚೆಕ್ ಹೇಳಿದರೆ ಫ್ರಾಡ್ಸ್ ಮತ್ತು ಎರರ್ಸನ್ನು ಕಡಿಮೆ ಮಾಡಲಿಕ್ಕೆ ಇರುವ ಕಂಪನಿಯ ಸ್ಟಾಫಿನ ಒಳಗಿನವರೇ ಕಂಟ್ರೋಲ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ ಅಂತ ಹೇಳ್ತೇವೆ. ಎನದರ್ ಒನ್, ಇಟ್ ಈಸ್ ಅ ಸಿಸ್ಟಮ್. ಎ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಡ್ಯೂಟೀಸ್ whereby no one person is allowed to carry through and record every aspect of a transaction. ಅಂದರೆ ಇಂಟರ್ನಲ್ ಚೆಕ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಡ್ಯೂಟಿಯನ್ನು ಅರೇಂಜ್ಮೆಂಟ್ ಮಾಡೋದು. ಇಲ್ಲಿ ಯಾವುದೇ ಒಂದು ಪರ್ಸನ್ ಒಬ್ಬನೇ ಇಡೀ ವರ್ಷ ಅದೇ ಟ್ರಾನ್ಸಾಕ್ಷನ್ ಮಾಡೋದಲ್ಲ. ಇಲ್ಲಿ ಡ್ಯೂಟೀಸನ್ನು ಅರೇಂಜ್ಮೆಂಟ್ ಮಾಡೋದು. It is an arrangement of duties whereby no one person is allowed to carry through and record every aspect of the transactions. ಇಡೀ ಇಯರ್ನ ಟ್ರಾನ್ಸಾಕ್ಷನ್ಸ್ ಒಬ್ಬನೇ ಮಾಡೋದಾಗೆ ಅವರಿಗೆ ಡ್ಯೂಟೀಸನ್ನು ಅಲಾಟ್ ಮಾಡೋದು. ದಟ್ ಮೀನ್ಸ್ ಮಂತ್ಲಿ ಆ ಪರ್ಸನ್ ಆ ಪ್ಲೇಸಿನ ಜನರನ್ನು ರುಟೀನಾಗಿ ಚೇಂಜ್ ಮಾಡೋದು. ಸೊ ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ದ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರಲ್ಲ, ಸೊ ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಇಂಟರ್ನಲ್ ಚೆಕ್. ಇದರಿಂದ ಏನಾಗ್ತದೆ ಅಂತಂದರೆ ಅಲ್ಲಿ ಫ್ರಾಡ್ಸ್ ಮತ್ತು ಎರರ್ಸ್ ತುಂಬ ಕಮ್ಮಿ ಆಗ್ತದೆ. ಯಾಕೆ ಅಂದರೆ ಮಂತ್ ಚೇಂಜ್ ಆದಾಗ ಅಲ್ಲಿ ಅವರು ಆ ಪ್ಲೇಸಿಗೆ ಇನ್ನೊಬ್ಬರು ಬರ್ತಾರೆ. ಆಗ ಏನು ಮಾಡಬೇಕು, ಇವನ ಆದಷ್ಟು ಫ್ರಾಡ್ಸ್ ಎರರ್ಸನ್ನೆಲ್ಲ ಮಿಸ್ಟೇಕ್ಸನ್ನೆಲ್ಲ ಕಡಿಮೆ ಮಾಡಬೇಕು. ನೆಕ್ಸ್ಟ್ ಬೇರೆ ಬೇರೆ ಪರ್ಸನ್ ಬಂದು ಆ ಪ್ಲೇಸಲ್ಲಿ ಕೂತ್ಕೊಳ್ತಾನೆ. ಸೊ ಆವಾಗ ಅದು ಇಂಟರ್ನಲ್ ಚೆಕ್ ಆಟೋಮೆಟಿಕಲಿ ಆಗಿ ಅಲ್ಲಿ ಫ್ರಾಡ್ಸ್ ಮತ್ತು ಎರರ್ಸ್ ಕಡಿಮೆ ಆಗ್ತದೆ. ಎ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಡ್ಯೂಟೀಸನ್ನು ಅರೇಂಜ್ಮೆಂಟ್ ಮಾಡೋದು ವೇರ್ ಬೈ ನೋ ಒನ್ ಪರ್ಸನ್ ಈಸ್ ಅಲೌಡ್ ಟು ಕ್ಯಾರಿ ಥ್ರೂ. ಯಾರಿಗೆ ಒಬ್ಬನಿಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ. ನೋ ಒನ್ ಪರ್ಸನ್ ಈಸ್ ಅಲೌಡ್ ಟು ಕ್ಯಾರಿ ಥ್ರೂ ಆ್ಯಂಡ್ ರೆಕಾರ್ಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಟ್ರಾನ್ಸಾಕ್ಷನ್ಸ್. ಎಲ್ಲ ಟ್ರಾನ್ಸಾಕ್ಷನನ್ನು ಒಬ್ಬನಿಗೆ ಮಾಡಲಿಕ್ಕೆ ಬಿಡದೆ ಎಲ್ಲವರಿಗೆ ಕೂಡ ಡ್ಯೂಟೀಸನ್ನು ಅಲಾಟ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ ಅಂತ ಹೇಳ್ತೇವೆ. Next one definition, an internal check means a practically a continuous internal audit. Internal check means it is a practically internal check means it is a internal check means it is a practical continuous internal audit carried by the staff itself. ಕಂಪನಿಯ ಒಳಗಿನ ಸ್ಟಾಫೇ ಕಂಟಿನ್ಯೂಸ್ ಆಗಿ ಇಂಟರ್ನಲ್ ಆಗಿ ಆಡಿಟ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ ಅಂತ ಕೂಡ ಹೇಳ್ತೇವೆ. ಸೊ ಹೇಗೆ, ಬೈ ಮೀನ್ಸ್ ಆಫ್ ವಿಚ್ ದ ವರ್ಕ್ ಈಚ್ ಇಂಡಿವಿಜುವಲ್ ಈಸ್ ಇಂಡಿಪೆಂಡೆಂಟ್ಲಿ ಚೆಕ್ಡ್ ಬೈ ದ ಅದರ್ ಮೆಂಬರ್ಸ್ ಆಫ್ ದ ಸ್ಟಾಫ್. ಇಲ್ಲಿ ಒಬ್ಬರನ್ನು ಇನ್ನೊಬ್ಬರು ಬಂದು ಚೆಕ್ ಮಾಡುವಾಗ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡಿದಾಗೆ ಆಗ್ತದೆ. ಇಂಟರ್ನಲ್ ಚೆಕ್ ಹೇಳಿದರೆ ಎರರ್ಸ್ ಮತ್ತು ಫ್ರಾಡ್ಸನ್ನು ಕಂಪನಿಯ ಒಳಗಿನ ಎಂಪ್ಲಾಯೀಸೇ ಕಡಿಮೆ ಮಾಡೋದು. ಹೇಗೆ ಅಂದರೆ ಅವರು ಈಗ ಒಬ್ಬರು ಕೆಲಸ ಮಾಡಿದ್ದನ್ನು ಅಥವಾ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದ್ದನ್ನು ಇನ್ನೊಬ್ಬರು ಬಂದು ಚೆಕ್ ಮಾಡೋದು. ಸೊ ಆಗ ಆಟೋಮೆಟಿಕಲಿಯಾಗಿ ಅಲ್ಲಿ ಫ್ರಾಡ್ಸ್ ಅಥವಾ ಎರರ್ಸ್ ಕಡಿಮೆ ಆಗ್ತದೆ. ಎಸ್,
ದಿಸ್ ಈಸ್ ದ ಮೀನಿಂಗ್ ಆಫ್ ದ ಇಂಟರ್ನಲ್ ಚೆಕ್. ಇನ್ನೊಮ್ಮೆ ಹೇಳ್ತೇನೆ, ಇಂಟರ್ನಲ್ ಚೆಕ್ ಹೇಳಿದರೆ ಅಲ್ಲಿ ಕಂಪನಿಯ ಒಳಗಿನ ಎಂಪ್ಲಾಯೀಸೇ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡೋದು. ಇದರಿಂದ ಏನು ಬೆನಿಫಿಟ್ ಅಂತಂದರೆ ಎರರ್ಸ್ ಮತ್ತು ಫ್ರಾಡ್ಸ್ ಕಡಿಮೆ ಆಗ್ತದೆ. ಇದನ್ನು 2 ಮೆಥಡಲ್ಲಿ ಕೂಡ ಮಾಡ್ಬೋದು. ಒಂದು ರುಟೀನ್ ವರ್ಕ್, ಅಂದರೆ ಆ ರುಟೀನ್ ಚೇಂಜ್ ಆಗೋದು, ಪ್ಲೇಸ್ ಎಂಪ್ಲಾಯಿದು ಇದು ಡ್ಯೂಟೀಸು ಚೇಂಜ್ ಆಗೋದು. ಅಥವಾ ಒಂದು ಪರ್ಸನ್ ಫುಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದರೆ ಅದು ಕರೆಕ್ಟ್ ರೆಕಾರ್ಡ್ ಮಾಡಿದಾನೆ ಇಲ್ವಾ ಅಂತ ಇನ್ನೊಬ್ಬನು ಬಂದು ಚೆಕ್ ಮಾಡೋದು. 2 ಮೆಥಡಲ್ಲಿ ಕೂಡ ಇಂಟರ್ನಲ್ ಚೆಕ್ ಮಾಡ್ಬೋದು. ಎಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನಲ್ ಚೆಕ್ಸ್ ಆರ್ ಟು ಎಲಿಮಿನೇಟ್ ದ frauds and errors, to eliminate the frauds and errors which may be committed by the staff ಏನಾದರೂ ಇಂಟರ್ನಲ್ ಚೆಕ್ ಮಾಡಿದ್ರಿಂದ ಸ್ಟಾಫ್ ಏನಾದರೂ ಎರರ್ಸ್ ಮತ್ತು ಫ್ರಾಡ್ಸ್ ಮಾಡಿದರೆ ಅದನ್ನು ಕಡಿಮೆ ಮಾಡ್ಬೋದು ಅಥವಾ ಎಲಿಮಿನೇಟ್ ಮಾಡ್ಬೋದು. ಟು ಪ್ರಿವೆಂಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆರ್ ಸ್ಟಾಕ್, ಥ್ರೂ ಇಂಟರ್ನಲ್ ಚೆಕ್ ವಿ ಕ್ಯಾನ್ ಪ್ರಿವೆಂಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆರ್ ಸ್ಟಾಕ್. Next one, to ensure reliability of information produced by the accounting system. ಇವರು ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡಿದ್ದು ವಿಶ್ವಾಸಾರ್ಹ ಇದೆಯಾ ಇಲ್ವಾ ಅಂತ ಕೂಡ ಐಡೆಂಟಿಫೈ ಮಾಡ್ಬೋದು ಥ್ರೂ ಇಂಟರ್ನಲ್ ಚೆಕ್. ದೆನ್ ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಪ್ರಾಂಪ್ಟ್ಲಿ ವಿಚ್ ಹೆಲ್ಪ್ಸ್ ಟು ಮಿನಿಮೈಸ್ ದೇರ್ ಇಫೆಕ್ಟ್ ಆನ್ ಲಾಂಗ್ ರನ್. ನೋಡಿ, ಫ್ರಾಡ್ಸ್ ಅಥವಾ ಎರರ್ಸ್ ನಿಮಗೆ ಸ್ಟಾರ್ಟಿಂಗಿಗೆ ಸಿಕ್ಕಿದರೆ ಆಗ ಅದು ಲಾಂಗ್ ರನ್ನಿಗೆ ಇಫೆಕ್ಟ್ ಆಗೋದಿಲ್ಲ. ಸೊ ಹಿಯರ್ ಆಲ್ಸೋ ಇನ್ ಕೇಸ್ ಆಫ್ ಇಂಟರ್ನಲ್ ಚೆಕ್ ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಪ್ರಾಂಪ್ಟ್ಲಿ ವಿಚ್ ಹೆಲ್ಪ್ಸ್ ಟು ಮಿನಿಮೈಸ್ ದೇರ್ ಇಫೆಕ್ಟ್ ಇನ್ ಲಾಂಗ್ ರನ್ನಿಗೆ ಇದು ಇಫೆಕ್ಟ್ ಆಗೋದು ಕಡಿಮೆ ಆಗ್ತದಂತೆ. ದೆನ್ ಟು ಎಕ್ಸಸೈಸ್ ಮೋರಲ್ ಪ್ರೆಷರ್ ಓವರ್ ದ ಸ್ಟಾಫ್, ಅಂದರೆ ಏನಾಗ್ತದೆ, ಇಂಟರ್ನಲ್ ಚೆಕ್ಕಿಂದ ಮೋರಲ್ ಪ್ರೆಷರ್ ಕಡಿಮೆ ಆಗ್ತದೆ. ಹೇಗೆ ಕಡಿಮೆ ಆಗ್ತದೆ ಅಂದರೆ, ಈಗ ರುಟೀನ್ ವರ್ಕ್ ಕೊಟ್ಟರೆ ಆಗ ಎಲ್ಲ ಪರ್ಸನಿಗೆ ಈಕ್ವಲ್ ಆಗಿ ಬರ್ಡನ್ ಬೀಳ್ತದೆ. ಇಲ್ಲದಿದ್ದರೆ ಒಂದೇ ಪರ್ಸನಿಗೆ ಎಲ್ಲ ವರ್ಕ್ ಲೋಡ್ ಕೊಟ್ಟರೆ ಅವನಿಗೆ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಬರ್ಡನ್ ಆಗ್ತದೆ. ಫಾರ್ ಎಕ್ಸಾಂಪಲ್ಸ್, ನಮ್ಮ ಕಾಲೇಜಲ್ಲಿ ನೋಡಿ, ಅಕೌಂಟ್ಸು ಸಬ್ಜೆಕ್ಟ್ ಮಾಡಲಿಕ್ಕೆ ಕಷ್ಟ ಅಂತ ಅಲ್ಲ, ಆದರೆ ಅದರಲ್ಲಿ ಜಾಸ್ತಿ ಕ್ಲಾಸ್ ವರ್ಕ್ ಮಾಡಲಿಕ್ಕೆ ಇದೆ. ನಿಮಗೆ ಕಾಲೇಜ್ ಯೂನಿವರ್ಸಿಟಿಯಿಂದ ಅಲಾಟ್ ಮಾಡಿದ್ದಕ್ಕಿಂತ ಜಾಸ್ತಿ ಸ್ವಲ್ಪ ಇದು ಹಾಸ್ ಬೇಕಾಗ್ತದೆ ಟು ಕಂಪ್ಲೀಟ್ ದಟ್ ಸಿಲೆಬಸ್. ಅದೇ ಥಿಯರಿ ಆದರೆ ಬೇಗ ಮುಗಿಸ್ಬೋದು. ಈಗ ಇವರು ಕೆಲವು ಟ್ಯಾಲೆಂಟ್ ಇದೆ ಅಂತ ಹೇಳಿ ಎಲ್ಲ ಸಬ್ಜೆಕ್ಟು ಪ್ರಾಕ್ಟಿಕಲೇ ತಗೊಂಡ್ರೆ ಅವರಿಗೆ ಎಲ್ಲ ಸಬ್ಜೆಕ್ಟ್ ಎಲ್ಲ ಕ್ಲಾಸಿದ್ದು ಕೂಡ ಇದು ಕ್ಲಾಸ್ ಪೆಂಡಿಂಗ್ ಆಗ್ತದೆ. ಇಸ್ ಇನ್ ಕರೆಕ್ಟ್? ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು, ಸ್ವಲ್ಪ ರುಟೀನ್ ವರ್ಕಿನಾಗೆ ಸ್ವಲ್ಪ ಪ್ರಾಕ್ಟಿಕಲ್ ತಗೊಳ್ಬೇಕು, ಸ್ವಲ್ಪ ಥಿಯರಿ ಸಬ್ಜೆಕ್ಟು ತಗೊಳ್ಬೇಕು. ಆಗ ಏನು ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಸೇಮ್ ಹಿಯರ್ ಆಲ್ಸೋ ಇಂಟರ್ನಲ್ ಚೆಕ್ ಮಾಡೋದ್ರಿಂದ ಅಲ್ಲಿ ಕೆಲಸ ರುಟೀನ್ ವರ್ಕ್ ಆದ ಕಾರಣ ಅವರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಪ್ರೆಷರ್ ಆಲ್ಸೋ ಕಮ್ಸ್ ಡೌನ್. ಎಸ್, ದೀಸ್ ಆರ್ ದ characteristics of internal check. Thank you, students.